ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನ್ ಶ್ವೇತಾ, ಜಪಾನಿಂದ. ಏನಿದು ಈ ತರ ನನ್ನ ವೇಷ ಇದೆ ಅಂತ ಇದ್ದೀರಾ? ಜಪಾನಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ. 4 ಡಿಗ್ರಿ ಟೆಂಪರೇಚರ್ ಇವತ್ತು. ಇದನ್ನು ಸಾಲ್ತಾ ಇಲ್ಲ. ಇವತ್ತು ಪೂರ್ತಿ ಬೆಚ್ಚಗೆ ಹಾಕೊಂಡ್ಬಂದಿದ್ದೀನಿ. ಆದರೆ ಇವತ್ತು ಬಿಸಿಲಿಲ್ಲದೆ ಇರೋದಕ್ಕೆ ಭಯಂಕರ ಚಳಿ ಆಗ್ತಾ ಇದೆ. ನಾನು ಇವತ್ತೊಂದು ಹೊಲಕ್ಕೆ ಬಂದಿದ್ದೀನಿ. ಜಪಾನ್ನಲ್ಲಿ ಯಾವ ಥರ ತರಕಾರಿ ಬೆಳೀತಾರೆ ಅಂತ ಎಲ್ಲ ತೋರಿಸ್ತೀನಿ. ನಾನು ಸುಮಾರು ದಿನದಿಂದ, ಈಗ ಒಂದು 7-8 ತಿಂಗಳಿಂದನೂ ಇಲ್ಲಿ ವಾಲಂಟಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿ ರೈತರು ಯಾವ ಥರ ತರಕಾರಿನ ಬೆಳೀತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ವಾಲಂಟಿಯರ್ ಮಾಡ್ತಾ ಇದ್ದೀನಿ. ಹೆಂಗಿರುತ್ತೆ, ಇಲ್ಲಿನ ಜನ ಯಾವ ಥರ ಕೃಷಿ ಮಾಡ್ತಾರೆ ಅಂತ ಎಲ್ಲನೂ ವಿವರವಾಗಿ ತೋರಿಸ್ತೀನಿ. ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಒಳ್ಳೆ ಉಪ್ಪಿಟ್ಟು ತಿಂತಾ ಇದ್ದೀನಿ. ಬೆಳಗ್ಗೆ ಬಿಸಿ ಬಿಸಿ ಉಪ್ಪಿಟ್ಟನ್ನ ಡಬ್ಬಕ್ಕೆ ಹಾಕೊಂಡ್ಬಂದಿದ್ದೆ. ಈ ಚಳಿಗೆ ಪೂರ್ತಿ ತಣ್ಣಗಾಗಿದೆ. ಅದ್ರ ಜೊತೆನಲ್ಲಿ ನೋಡಿ, ಜಪಾನಲ್ಲಿ ನೇರಳೆ ಬಣ್ಣ ಸಿಹಿ ಗೆಣಸು ತುಂಬ ವಿಶೇಷತೆ ಇದೆ. ಆದರೆ ಅಪರೂಪ ಕೂಡ, ಎಲ್ಲ ಕಡೆ ಸಿಗಲ್ಲ. ನಾನು ಒಂದು ಹೊಲಕ್ಕೆ ಹೋದಾಗ ನನಗೆ ಕೊಟ್ಟಿದ್ರು, ಅದನ್ನು ಬೇಯಿಸ್ಕೊಂಡು ಬಂದಿದ್ದೀನಿ. ನಾರ್ಮಲ್ ಸಿಹಿ ಗೆಣಸು ಮತ್ತು ನೇರಳೆ ಬಣ್ಣದು ಎರಡೂ ಇದೆ. ಸಖತ್ತು ರುಚಿಯಾಗಿದೆ. ಬೆಳಗ್ಗೆ ನಾನು ಬೇಗ ಬಿಟ್ಬಿಟ್ಟಿರ್ತೀನಿ, 8 ಗಂಟೆಗೆಲ್ಲನೂ. ಸರಿಯಾಗಿ ತಿಂಡಿನೂ ತಿನ್ನೋಕ್ಕಾಗಿರಲ್ಲ. ಮತ್ತು ವಾಪಸ್ ಹೋಗೋಷ್ಟ್ರಲ್ಲಿ 2 ಗಂಟೆ ಆಗುತ್ತೆ. ಹಂಗಾಗಿ ಒಂದು ಡಬ್ಬ ತಂದುಬಿಡ್ತೀನಿ ನಾನು. ಎಲ್ಲ ಕೆಲಸ ಮುಗಿದ್ಮೇಲೆ ಇಲ್ಲೇ ತಿಂಡಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋದು. ಅದು ಈ ಚಳಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ಊಟನ. ಎಲ್ಲ ಕಡೆ ಹಕ್ಕಿಗಳ ಚಿಲಿಪಿಲಿ. ಇನ್ನೇನು ಸೀಸನ್ ಚೇಂಜ್ ಆಗುತ್ತೆ, ಇನ್ನೊಂದು ತಿಂಗಳಲ್ಲೆಲ್ಲ ಸಕೂರ ಇದೆ. ಈಗ ಪ್ಲಮ್ ಬ್ಲಾಸಮ್ ಬಂದಿದೆ, ನಾನು ತೋರಿಸ್ತೀನಿ ನಿಮಗೆ. ಜಪಾನ್ನ ಹೊಲದಲ್ಲಿ ಕುತ್ಕೊಂಡು ಉಪ್ಪಿಟ್ಟು ತಿಂತಾ ಇದ್ದೀನಿ ನೋಡಿ. ಇವಾಗ ಇಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ನೋಡಿ, ಅದಕ್ಕೆ ಈ ತರದ್ ಮುಚ್ಚಿಬಿಟ್ಟಿದ್ದಾರೆ. ಇಂಥ ಒಂದಿನ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡೇ ಇರಲಿಲ್ಲ. ನಾನು ಜಪಾನಿಗೆ ಬಂದು ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಥವಾ ಇಲ್ಲಿನ ಜನರ ಜೊತೆ ಬೆರೀತೀನಿ ಹೊಲಗಳಲ್ಲಿ ಅಂತ ಹೇಳಿ ನನಗೆ ತುಂಬ ಆಸೆ ಇತ್ತು. ಯಾವಾಗ ನಾನು ಜಪಾನ್ ಬಂದು 7-8 ವರ್ಷ ಆಯ್ತಲ್ಲ, ಸುಮಾರು ದಿನದಿಂದ ಅನ್ಕೋತಾ ಇದ್ದೆ ಜಪಾನಲ್ಲಿ ಹೊಲಗಳಿಗೆ ಹೋಗ್ಬೇಕು, ಹೆಂಗೆ ತರಕಾರಿ ಮತ್ತು ಬೆಳೆಗಳನ್ನು ಬೆಳೀತಾರೆ ಅಂತ ಹೇಳಿ. ಅದು ನನಗೆ ಈಗ ಸಾಧ್ಯ ಆಗಿದೆ. ಅದೆಲ್ಲ ನಿಮ್ಮಿಂದ ಅಷ್ಟೇ. ನೀವು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಇದೆಲ್ಲ ಸಾಧ್ಯ ಆಗಿರೋದು. ಈ ಥರ ಒಂದು ಅದ್ಭುತವಾದ ಅವಕಾಶಗಳು ನನಗೆ ಸಿಗ್ತಾ ಇದೆ. ನೇರಳೆ ಬಣ್ಣ ಸಿಹಿ ಗೆಣಸು ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇದು ನೋಡಿ, ನೇರಳೆ ಸಿಹಿ ಗೆಣಸು ಮಲ್ಚಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ಪೂರ್ತಿ ಭತ್ತದ ಹುಲ್ಲಲ್ಲಿ ಇಷ್ಟು ನೀಟಾಗಿ ಮಲ್ಚಿಂಗ್ ಮಾಡಿದ್ದಾರೆ. ಎರಡು ಕಡೆನೂ ಹುಲ್ಲು ಹಾಕಿದ್ದಾರೆ. ಉದ್ದುದಕ್ಕೆ ಒಂದ್ಸಲ, ಮತ್ತೆ ಈ ಕಡೆ ಅಡ್ಡಡ್ಡ ಒಂದ್ಸಲ. ಮಧ್ಯದಲ್ಲಿ ಸ್ಟ್ರಾಬೆರಿ ಇದೆ ನೋಡಿ, ಇದೆಲ್ಲ ಸ್ಟ್ರಾಬೆರಿ. ಬಟ್ಟೆ ರುಚಿಯಾಗಿದೆ. ಜಪಾನಲ್ಲಿ ಚಳಿಗಾಲದಲ್ಲಿ ಸಿಗುವಂಥ ಸಿಹಿ ಗೆಣಸು ತುಂಬ ರುಚಿಯಾಗಿರುತ್ತೆ. ನಾನು ನಿಮಗೆ ಸಿಹಿ ಗೆಣಸನ್ನ ಹೆಂಗೆ ಕುಯ್ಲ್ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ಉಪ್ಪಿಟ್ಟು ಕೂಡ ತುಂಬ ರುಚಿಯಾಗಿದೆ ಇವತ್ತು. ಪ್ರಕೃತಿ ಮಧ್ಯೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಇದೇ ಥರ ನಾನು ಬೇರೆ ಬೇರೆ ಹೊಲನೂ ತೋರಿಸ್ತೀನಿ. ಹಾಗೆ ಜಪಾನಲ್ಲಿ ಯಾವ ಥರ ತರಕಾರಿನ ಬೆಳೀತಾರೆ, ಇಲ್ಲೂ ರೈತರು ಏನೇನು ಒಂದು ತಂತ್ರಜ್ಞಾನನ ಬಳಸ್ತಾರೆ ಅನ್ನೋದು ಎಲ್ಲನೂ ತೋರಿಸ್ತೀನಿ. ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಸುಮಾರು ಕಡೆ ವಾಲಂಟಿಯರ್ ಮಾಡ್ತಾ ಇದ್ದೀನಿ. ಇಲ್ಲಿನ ಹೊಲಗಳಿಗೆ ಬಂದುಬಿಟ್ಟು ಇಲ್ಲಿ ಇವತ್ತು ಯಾವ ತರಕಾರಿನ ಬೆಳೆದಿದ್ದಾರೆ, ಯಾವ ತರಕಾರಿನ ಹಾರ್ವೆಸ್ಟ್ ಕೀಳ್ತೀವಿ ಅನ್ನೋದನ್ನ ಎಲ್ಲನೂ ತೋರಿಸ್ತೀನಿ. ಆಗಲೇ ತರಕಾರಿ ಎಲ್ಲ ಕಿತ್ಬಿಟ್ಟು ಪ್ಯಾಕ್ ಮಾಡಿ ಅದನ್ನು ಸ್ಕೂಲ್ಗೆ ಮತ್ತು ರೆಸ್ಟೋರೆಂಟ್ಗೆಲ್ಲ ಕಳಿಸಿ ಆಯಿತು. ಈ ಹೋಗೋ ಹೊಲ ಎಲ್ಲನೂ ಅಷ್ಟೇ ಸಾವಯವ ಕೃಷಿ ಮಾಡೋ ಕಡೆನೇ ಹೋಗ್ತಾ ಇರೋದು. ಇತ್ತು ಜಪಾನಲ್ಲಿ ಹೊಲ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ. ಉಪ್ಪಿಟ್ಟು ನನ್ನ ಫೇವ್ರೇಟು. ನಾನು ಕೇಳಿದ್ದೀನಿ, ಸುಮಾರು ಜನಕ್ಕೆ ಉಪ್ಪಿಟ್ಟು ಅಂದರೆ ಇಷ್ಟ ಇಲ್ಲ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಎಷ್ಟೊಂದೆಲ್ಲ ತರಕಾರಿ ತೋರಿಸಿದ್ದೀನಿ. ಜಪಾನಲ್ಲಿ ಏನೇನು ತರಕಾರಿ ಬೆಳೀತಾರೆ. ಈಗಂತೂ ಚಳಿಗಾಲ ಇದ್ದರೂ ಕೂಡ ಇಲ್ಲಿ ಒಂದಿಷ್ಟು ತರಕಾರಿನ ಬೆಳೀತಾ ಇದ್ದಾರೆ. ಮತ್ತು ಚಳಿಗಾಲದಲ್ಲಿ ಏನಂದರೆ ತರಕಾರಿಗಳು ತುಂಬ ದುಬಾರಿ ಕೂಡ ಇರುತ್ತೆ. ನಾವು ಅಂಗಡಿಗೆ ಹೋಗಿ ತೊಗೊಳೋದಾದರೆ ತುಂಬ ದುಬಾರಿ. ನನಗೇನಾಗಿದೆ ಅಂದರೆ ಹೊಲಗಳಿಗೆಲ್ಲ ಬರ್ತೀನಲ್ಲ, ನಂಗೆ ಅಲ್ಲೇ ತರಕಾರಿ ಕೊಟ್ಟಿರ್ತಾರೆ. ಇತ್ತೀಚೆಗಂತೂ ನಾನು ತರಕಾರಿ ಅಂಗಡಿಯಿಂದ ತೊಗೊಂಬರೋದೇ ಕಡಿಮೆ ಆಗಿದೆ. ಎಲ್ಲನೂ ಆರ್ಗ್ಯಾನಿಕಾಗಿ ಬೆಳೆಯೋದು. ಚಳಿಗೆ ಏನಾದರೂ ಬಿಸಿಯಾಗಿ ಕುಡಿಬೇಕು ಅನಿಸುತ್ತೆ. ಊಟ ಎಲ್ಲ ಮಾಡಿಕೊಂಡು ಇಲ್ಲಿ ಒಂದು ಕಡೆ ಒಂದು ಕೆಫೆ ಇದೆ, ಅಲ್ಲಿ ಒಂದು ಕಾಫಿ ಕುಡ್ಕೊಂಡು ಮನೆಗೆ ಹೊರಡ್ತೀನಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನಾನು ಕೂಡ ಇನ್ನಷ್ಟು ಒಳ್ಳೊಳ್ಳೆ ಜಾಗಗಳನ್ನು, ಜಪಾನಲ್ಲಿ ಏನೇನು ವಿಶೇಷತೆಗಳಿದೆ ಅಂತ ಎಲ್ಲನೂ ತೋರಿಸ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.